ಗಣೇಶ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ದೊಡ್ಡ ಯಜಮಾನ್ರೆ, ಏನಾಯ್ತು ಗಣಿ? ದೊಡ್ಡ ಯಜಮಾನ್ರೆ, ಅಪ್ಪ. ಏನು ಸಾರ್ಥಿ ಏನಾದ್ರು ಹೊಡೆದ್ರಾ? ಇಲ್ಲ, ಅಪ್ಪ ಅಕ್ಕಂಗೆ ಮದ್ವೆ ಮಾಡ್ತಿದ್ದಾರೆ. ಮದ್ವೆನಾ? ಗಣಿ, ಏನ್ ಹೇಳ್ತಾ ಇದೀಯ ನೀನು? ದೊಡ್ಡ ಯಜಮಾನ್ರೆ, ತುಂಬಾ ಕೋಪದಲ್ಲಿದ್ದಾರೆ. ಮೊದ್ಲು ನಿನ್ ಮದ್ವೆ ಮಾಡಿ ಕಳಿಸ್ತೀನಿ ಅಂತ ಅಕ್ಕಂಗ್ ಬೈತಿದ್ದಾರೆ. ಗಂಡಿನ ಕಡೆಯವ್ರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ತಾನೇ ಇಷ್ಟೆಲ್ಲ ರಾಧ ಅಂತ ಆಗಿದೆ. ಇದಕ್ ಪಾರ್ವತಿ ಒಪ್ಕೊಂಡಿದ್ದಾಳ? ಇಲ್ಲ ದೊಡ್ಡ ಯಜಮಾನ್ರೆ, ನಾನು ಏನ್ ಹೇಳ್ತೀನೋ ಅದೇ ತೀರ್ಮಾನ ಅಂತ ಆಟ ಹಿಡ್ದಿದ್ದಾರೆ. ಅಕ್ಕನೂ ಏನು ಮಾತಾಡ್ತಿಲ್ಲ. ನೀವಾಗ ಅಳೋದನ್ನ ನಿಲ್ಸು, ಸಾರ್ಥಿ ಹತ್ರ ಮಾತಾಡಿದ್ರಾಯ್ತು. ಬರೀ ಗಂಡು ನೋಡಿದ್ರೆ ಬೇಜಾರಾಗ್ತಿರ್ಲಿಲ್ಲ ದೊಡ್ಡ ಯಜಮಾನ್ರೆ. ಅಕ್ಕಂಗ್ ನೋಡಿರೋ ಗಂಡು 45 ವರ್ಷ ಅಂತೆ. ಇದಾಗ್ಲೇ ಅವ್ರಿಗೆ 2ನೇ ಮದ್ವೆ ಅಂತೆ. ನನ್ನಷ್ಟುದ ಮಗ ಬೇರೆ ಇದನಂತೆ. 2ನೇ ಮದ್ವೆನಾ? ಛೇ, ಸಾರ್ಥಿಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಪಾರು ಅಕ್ಕನ್ ಮಾತಾಡ್ಸಿದ್ರೆ ಗರ ಬಡ್ದೋಳ್ ತರ ಕೂತಿದ್ದಾಳೆ. ನನಗೆ ತುಂಬಾ ಭಯ ಆಗ್ತಿದೆ ದೊಡ್ಡ ಯಜಮಾನ್ರೆ. ನಿಮ್ಮನ್ನ, ಅಖಿಲಮ್ಮವ್ರನ್ನ, ಅರ್ಸನ್ಕೋಟೆ ಮನೆಯವ್ರನ್ನ ದೇವ್ರು ಅಂತ ಪೂಜಿಸ್ತಾಳೆ. ನೀವೇನಾದ್ರೂ ಮಾಡಿ ದೊಡ್ಡ ಯಜಮಾನ್ರೆ. ಸಮಾಧಾನ ಮಾಡ್ಕೋಗಣಿ. ಸಾರ್ಥಿ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀನು ಅಳ್ಬೇಡ, ಬಾ. ಅಯ್ಯ, ಇವನ್ ಎಲ್ಗ್ ಹೋದ? ಹಾ, ಈ ವಿಷಯನ ಇಟ್ಕೊಂಡು ಅಕ್ಕನ ಹತ್ರ ಇನ್ನೂ ಸ್ವಲ್ಪ ಬಿಲ್ಡ್ ಮಾಡಬೇಕು. ಯಾವ ಫೈಲ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಓ, ಓಕೆ, ಆಗಬಹುದು. ಅಕ್ಕ ಅಕ್ಕ ಓಕೆ ಅಕ್ಕ, ರೈಟ್. ಅದೆಷ್ಟು ಸಲ ಹೇಳಿದ್ದೀನಿ ಫೋನ್ನಲ್ಲಿ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬೇಡ ಅಂತ. ಗೊತ್ತೇ ಆಗಲ್ಲ ನಿನಗೆ? ಸರಿ, ಮಾತಾಡ್ಬೇಕು ಅಂತಾನೆ ಬಂದಿದೀಯಾ, ಆಡದೆ ಹೋಗೋದಿಲ್ಲ. ಅದೇನ್ ಹೇಳ್ಬೇಕು ಅಂತಿದೀಯೋ ಹೇಳು. ಈ ಮನೆ ಕೆಲಸದವ್ರೆ ನಿಮ್ ಎದುರಿಗೆ ಪೈಪೋಟಿಗೆ ನಿಂತು ಬಿಟ್ಟಿದಾರಲ್ಲ ಅಕ್ಕ. ನೀವೇ ಖುದ್ದಾಗಿ ನಿಂತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅರೇಂಜ್ ಮಾಡಿದ ಮದುವೆನ ಮುರಿದಾಕಿರೋ ಪಾರುಗೆ ಅವರಪ್ಪ ಹನುಮಂತಪ್ಪ ನಾನೇ ಅವಳಿಗೆ ಮದುವೆ ಮಾಡ್ತೀನಿ ಅಂತ ಎಗ್ರಿ ನಿಂತು ಬಿಟ್ಟಿದ್ದಾನಕ್ಕ. ಹ್ಞೂ ಅಕ್ಕ, ಗುರುಗೇ ತಿರುಮಂತ್ರ ಆ ದುರಹಂಕಾರಿ ಹನುಮಂತು. ನನಗಿದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ ಅಕ್ಕ. ಅಲ್ಲ, ಅರಸನ ಕೋಟೆ ಅಂದ್ರೇನು, ಅಖಿಲಾಂಡೇಶ್ವರಿ ಅಂದ್ರೇನು, ನಿಮ್ ಎದುರಿಗೆ ನಿಂತು ಅವನವಳ ಮಗಳು ಮದುವೆ ಮಾಡೋದು ಅಂದ್ರೇನು? ಅವನ ಮಗಳು ಅವನ್ ಮದುವೆ ಮಾಡ್ತಾನೆ, ನಾವೇನ್ ಮಾಡಕ್ಕಾಗುತ್ತೆ? ನಾವು ಅರ್ಜೆಂಟ್ ಆಗಿ ಆದಿತ್ಯನ್ಗೆ ಮದುವೆ ಮಾಡ್ಬಿಡೋಣ ಅಕ್ಕ. ನಾವ್ ಯಾರಿಗೇನ್ ಕಮ್ಮಿ ಅಕ್ಕ? ನಿನ್ ತಲೆಲೇನು ಬುದ್ಧಿ ಇದೆಯೋ ಅಥವಾ ಕತ್ತೆ? ಛೀ, ಯಾರಿಗೆ ಯಾರನ್ನ ಹೋಲಿಸಿ ಮಾತಾಡ್ತಿದ್ದೀನಿ ಅನ್ನೋ ಅರಿವು ಬೇಡ ನಿನಗೆ? ನಿನ್ ಲೆವೆಲ್ ಅನ್ನ ಬಿಟ್ಟು ಬೇರೆ ತರ ಯೋಚನೆ ಮಾಡಕ್ಕೆ ಬರೋದೇ ಇಲ್ಲ ಅಲ್ಲ? ಅಲ್ಲ ಅಕ್ಕ, ಹೊರಡು. ನಮ್ಮ ಆದಿತ್ಯನ್ ಮದ್ವೆ. ಹೊರಡು ಅಂದೆ. ಪಾರ್ವತಿ, ಪಾರ್ವತಿ, ಪಾರ್ವತಿ. ದೊಡ್ಡ ಯಜಮಾನ್ರೆ, ಏನಾಗಿದೆ ನಿನ್ಗೆ? ಏನ್ ನೀನ್ ಮಾಡ್ತಿರೋ ಕೆಲಸ? ಮನೆ ಎಲ್ಲ ಧೂಳಾಗಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ ದೊಡ್ಡ ಯಜಮಾನ್ರೆ. ಧೂಳು ಕೂತಿರೋದು ಮನೇಲಲ್ಲ, ನಿನ್ ಮನ್ಸಲ್ಲಿ. ಮೊದಲು ಅದನ್ನ ಕ್ಲೀನ್ ಮಾಡು. ಪಾರ್ವತಿ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ಪಾರ್ವತಿ, ಸಾರ್ಥಿಗೆ ಕೋಪ ಇದೆ, ಅದ್ ಸಹಜ. ಅವ್ರ ಕೋಪಕ್ಕೆ ನೀನ್ ಬಲಿಯೋಗೋದು ನ್ಯಾಯನಾ ಹೇಳು? 2ನೇ ಮದ್ವೆ ಆಗ್ತಾ ಇರೋ ಹುಡುಗನ ಜೊತೆ ಮದ್ವೆ ಆಗಕ್ಕೆ ರೆಡಿ ಆಗಿದ್ಯಾ? ನಿನ್ ಕೈಯಾರೆ ನಿನ್ ಬಾಳ್ನ ಹಾಳು ಮಾಡ್ಕೋತಾ ಇದೀಯಾ ಪಾರ್ವತಿ? ಬದುಕು ಹರಕೆಯ ಕುರಿಯಾಗಿದೆ ದೊಡ್ಡ ಯಜಮಾನ್ರೆ. ನಾನು ಒಂದಲ್ಲ ಒಂದಿನ ಮದ್ವೆ ಆಗ್ಲೇಬೇಕು. ನನ್ನ ನೆರಳು ಇಲ್ಲಿ ಸಾಯ್ಲೇಬೇಕು. ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬೇಡ ಪಾರ್ವತಿ. ಮದ್ವೆ ಅನ್ನೋದು ಆಟ ಅಲ್ಲ,
ಸಾರ್ಥಿ ಕೋಪದಲ್ಲಿ ನಿನಗೆ ಮಾಡ್ತಿರೋ ಒತ್ತಾಯಕ್ಕೆ ನೀನು ತಗೊಳ್ತಾ ಇರೋ ನಿರ್ಧಾರ ಸರಿಯಲ್ಲ. ಸಾಧ್ಯವಾದರೆ ನಾಳೆನೇ ಮಾಡಿ ಮುಗಿಸ್ಬಿಡೋಣ. ಎಲ್ಲ ಒಪ್ಪಿಗೆ ಆದಮೇಲೆ ತಡ ಮಾಡೋದು ಸರಿ ಇಲ್ಲ ಅಂತ. ಆಗ್ಬೋದು. ನಮ್ಮ ಕಡೆ ಹೆಣ್ಣು ಒಪ್ಪಿಗೆ ಆದಾಗ ಉಡುಗೊರೆ ಕೊಡೋ ಪದ್ಧತಿ. ನಮಗೆ ನಿಮ್ಮ ಮಗಳು ಒಪ್ಪಿಗೆ ಆಗಿದ್ದಾಳೆ, ನಾಳೆನೆ ಮನೆ ತುಂಬಿಸ್ಕೊಂತೀವಿ. ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ಅಯ್ಯೋ ಇದೆಲ್ಲ ಯಾಕೆ? ರಾಣಿ ತರ ಬಾಳ್ಲಿ, ನಮ್ಮನೆ ನಂದಾದೀಪ ಆಗಿ ಬೆಳಗ್ಬೇಕು ಅನ್ನೋದೇ ನನ್ನ ಆಸೆ. ಹೆಣ್ಣಿಗೆ ತುಂಬಾ ಹತ್ತಿರದ ಗೆಳತನ ಇರೋದೆ ಈ ಆಭರಣದ ಮೇಲೆ. ಅದಕ್ಕೆ ನಮ್ಮ ಸಂಬಂಧ ಬೆಳೆಸೋದು ಈ ಆಭರಣದಿಂದಾನೇ ಆಗ್ಲಿ. ಇದನ್ನ ನಮ್ಮ ಮೊದಲನೇ ಸೊಸೆಗೆ ಅಂತ ಮಾಡಿಸಿದ್ದು. ಪಾಪ ಅವಳಿಗೆ ಆಕಳಕ್ಕೆ ಯೋಗ ಇಲ್ಲ ಅಂತ ಕಾಣಿಸುತ್ತೆ, ತೀರೋದು. ಇದು ನಿನ್ನ ಕುತ್ತಿಗೆಗೆ ಹೇಳಿ ಮಾಡಿಸ್ದಾಗಿದೆ. ಪ್ರಕಾಶ್, ನನ್ನ ಸೊಸೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಈ ಚೈನು. ತಾಯಿಯು ನಿಮ್ಮ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದಾಳೆ. ಆ ಕರ್ಪೂರವನ್ನು ಇಲ್ಲಿ ಹಾಕಪ್ಪ. ಏನ್ರಿ ಏನ್ರಿ ಇದು? ಏನ್ರಿ ತಾಳಿ ಅಂದ್ರೆ ಇವಳಿಗೆ ಮೊದಲೇ ಮದುವೆ ಆಗಿದ್ಯಾ? ದೇವ್ರೇ, ಈ ನೆಪದಲ್ಲಾದ್ರೂ ಈ ಮದುವೆ ನಿಲ್ಲೋ ಹಾಗಾಯ್ತಲ್ಲ, ಅಷ್ಟೇ ಸಾಕಪ್ಪ. ಅಪ್ಪ ಮಗಳು ಸೇರ್ಕೊಂಡು ನಾಟಕ ಆಡ್ತಿದ್ದೀರೇನ್ರಿ? ಈಗಾಗ್ಲೇ ಇವಳು ಕುತ್ಕೆಲ್ ತಾಲಿ ಇದೆ. ಮದ್ವೆ ಆಗಿರೋ ಹುಡುಗಿನ ತೋರಿಸಿ ಮತ್ತೊಂದು ಮದುವೆ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಮದುವೆ ಮಾಡೋದು ಲೂಟಿ ಮಾಡೋದೇ ನಿಮ್ ವ್ಯವಹಾರನಾ? ಅಮ್ಮ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯೋ ಮುಚ್ಚಾಯ ಬಾಯ್ ಸಾಕು ಕಂಡಿದ್ದೀನಿ. ನಮಗೆ ಮಾತು ಕಲ್ಸಕ್ ಬರಬೇಡ. ನೋಡಯ್ಯ, ನಾನು ಇರೋದನ್ನ ಇದ್ದಾಗೆ ಹೇಳಿದ್ದೀನಿ. ಮದುವೆ ಆಗಿತ್ತು, ಹೆಂಡತಿ ತೀರೋಗಿದ್ದಾಳೆ, ಅದಕ್ಕೆ ಎರಡನೇ ಮದುವೆ ಆಗಕ್ ಬರ್ತಾ ಇದೀನಿ ಅಂತ ಹೇಳಿ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಆದ್ರೆ ನಿನ್ ಮಗಳು ನೋಡಿದ್ರೆ ಈಗ ಆಲ್ರೆಡಿ ಯಾರ ಕೈಲೋ ತಾಳಿ ಕಟ್ಟಿಸ್ಕೊಂಡು ಮತ್ತೆ ನಾನ್ ಕಟ್ಟೋ ತಾಳಿಗೆ ಕೊರಳೊಡ್ಡೋದಿಕ್ಕೆ ರೆಡಿ ಆಗಿದ್ದಾಳೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಪ್ರಕಾಶ, ಗೊತ್ತಿಲ್ಲದೆ ಎಂತ ಹಳ್ಳಿಗೆ ಬೀಳ್ತಾ ಇದ್ವೋ, ಇಂಥವ್ರನ್ನೆಲ್ಲ ಪೊಲೀಸ್ಗೆ ಇಟ್ಕೊಡ್ಬೇಕು. ಮರ್ಯಾದೆ ಇಲ್ದೇರೆ ಜನ. ಇಂಥವ್ರಿಗೆಲ್ಲ ಬೈದೇನು ಪ್ರಯೋಜನ ಇಲ್ಲ. ನಡಿ ಹೊಡೋಣ. ನಡಿಯ. ನೀನು ಯಾರು ಒಳ್ಳೇದಕ್ಕೋಸ್ಕರ
ಇವೆಲ್ಲ ಮಾಡ್ತಿದ್ಯೋ ಅವರ ತಲೆದಿಂಬಿನ ಕೆಳಗಡೆ ಈ ಮಂತ್ರಿಸಿದ ನಿಂಬೆಹಣ್ಣು ನೀಡಮ್ಮ. ದೇವ್ರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ತಗೋ, ನಿನಗೆ ದೇವ್ರು ಒಳ್ಳೇದು ಮಾಡಲಿ ತಾಯಿ. ಪಾರ್ವತಿ, ನೀನ್ ಮಾಡಿದ್ ಸರಿನಾ? ಇಂಥ ವಿಷಯನ ನನ್ನಿಂದ ಮುಚ್ಚಿಟ್ಟಿಲ್ಲ. ನಿನಗೆ ಮನ್ಸಾದ್ರೂ ಹೇಗೆ ಬಂತು ಪಾರ್ವತಿ? ಇನ್ನು ಈ ವಿಷಯನ ಮುಚ್ಚಿಡೋದು ಸರಿ ಅಲ್ಲ ಪಾರ್ವತಿ. ಈಗಲೇ ಹೋಗಿ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳೋಣ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ನೀನ್ ಭಯ ಪಡೋ ಅಗತ್ಯನೂ ಇಲ್ಲ. ಡೆಮೋ ಮದುವೆ ವಿಚಾರ ನಮ್ಮನ ಮುಂದೆ ಹೇಳಿದ್ರೆ ನನ್ನ ಮೇಲಷ್ಟೇ ಅಲ್ಲ, ನಿಮ್ಮ ಮೇಲೂ ಅಮ್ಮನಿಗೆ ಮುನ್ಸ್ ಬಂದ್ಬಿಡುತ್ತೆ ದೊಡ್ಡಯಜಮಾನ್ರೆ. ತಾಳಿ ಕೊರಳಲ್ಲಿ ಇರೋಷ್ಟು ದಿನಾನು ನಾನು ಅಮ್ಮನಿಗೆ ಮುಖ ಕೊಟ್ಟು ಮಾತಾಡೋದು ಕಷ್ಟ ಆಗಿತ್ತು. ಈಗ ಹೋಗಿ ಸತ್ಯ ಹೇಳ್ಬಿಟ್ರೆ ಬೇಡ ದೊಡ್ಡಯಜಮಾನ್ರೆ. ಏನು ಯೋಚನೆ ಮಾಡ್ತಾ ಇದೆ ಪಾರ್ವತಿ? ನಡೆದಿರೋದನ್ನೆಲ್ಲ ಹೇಳಿ ನಿನ್ನ ಕೊರಳಿಗೆ ಕಟ್ಟಾಕಿರೋ ಆ ವಿಚಾರನ ಬಿಡಿಸಿ ನಿನ್ನ ಮೇಲೆ ಬಂದಿರೋ ಅಪಾದನೆನ ಸುಳ್ಳು ಅಂತ ಸಾಬೀತುಪಡಿಸೋಣ. ಸತ್ಯ ಯಾವತ್ತೂ ಸೋಲೋದಿಲ್ಲ ಪಾರ್ವತಿ. ನಡಿ ಹೋಗೋಣ. ಬೇಡ ದೊಡ್ಡಯಜಮಾನ್ರೆ, ಸತ್ಯ ಸೋಲೋದಿಲ್ಲ ನಿಜ. ಆದ್ರೆ ಸತ್ಯ ಹೇಳೋದ್ರಿಂದ ಗೆದ್ದು ಪಡ್ಕೊಳ್ಳೋದಕ್ಕಿಂತ ಸೋತ್ ಕಳ್ಕೊಳ್ಳೋದೇ ಹೆಚ್ಚಿದೆ. ಈಗ ಹೇಗಿದ್ಯೋ ಹಾಗೆ ಇದ್ಬಿಡ್ಲಿ. ಸುಳ್ಳಿಂದ 4 ಜನ ಸುಖವಾಗಿರ್ತಾರೆ ಅಂದ್ರೆ ನಾವದಕ್ಕೆ ಅಡ್ಡಿ ಆಗೋದು ಬೇಡ. ಏನು ಹೇಳ್ತಾ ಇದೆಯಾ ಪಾರ್ವತಿ? ಜೀವನ ಪೂರ್ತಿ ನೀನು ಅಮ್ಮನ ಕಣ್ಣಿಗೆ ಅಪರಾಧಿ ಸ್ಥಾನ ನಿಲ್ಲೋ ಸರಿನಾ? ಈಗ ಹೇಳೋ ಸತ್ಯದಿಂದ ನನ್ ಮನ್ಸಿನ ಭಾರ ಕಮ್ಮಿ ಆಗ್ಬೋದು, ಆದ್ರೆ ಅಮ್ಮನ ಮನ್ಸು ಕಲ್ಲಾಗೋಗುತ್ತೆ ದೊಡ್ಡಯಜಮಾನ್ರೆ. ಪಾರ್ವತಿ, ನನ್ನ ಮಾತು ಕೇಳು, ಸುಮ್ಮನೆ ನಡಿ ಹೋಗೋಣ. ದೊಡ್ಡಯಜಮಾನ್ರೆ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ. ಎಷ್ಟೋ ತಪ್ಪು ನಿರ್ಧಾರಗಳನ್ನ ಮಾಡಿದ್ದೀನಿ. ಈಗ ಅದನ್ನೆಲ್ಲ ಸರಿಪಡಿಸ್ಕೊಳಕ್ ನಿಂತಿರೋವಾಗ ಮತ್ತೆ ಯುದ್ಧಕ್ಕೆ ನಿಲ್ಲೋ ಶಕ್ತಿ ನನ್ನಲ್ಲಿಲ್ಲ. ಪಾರ್ವತಿ, ನನಗೆ ಹರೀಶ್ ಎಲ್ಲ ಸತ್ಯನೂ ಹೇಳಿದ್ರು. ಅಲ್ಲ ಪಾರ್ವತಿ, ನೀನು ಯಾವತ್ತೂ ಹರೀಶ್ನ ನನ್ನ ಮದುವೆ ಆಗಲ್ಲ ಅಂತ ಹೇಳೇ ಇಲ್ಲ. ಹಾಗಿದ್ಮೇಲೆ ಈ ಸತ್ಯನ ಮುಚ್ಚಿಟ್ಟು ಏನು ಸಾಧಿಸ್ತಾ ಇದೀಯಾ? ನಿನಗೆ ನನ್ನ ಮೇಲೆ ಗೌರವ ಇದ್ದರೆ, ನನ್ನ ಮಾತಿಗೆ ನೀನು ಬೆಲೆ ಕೊಡೋದೇ ಆದರೆ ನನ್ನ ಜೊತೆ ಬಂದು ಅಮ್ಮನ ಮುಂದೆ ಹರೀಶ್ ವಿಚಾರದಲ್ಲಿ ಏನೇನು ಸತ್ಯ ಮುಚ್ಚಿಟ್ಟಿದ್ಯೋ ಅದನ್ನೆಲ್ಲ ಹೇಳ್ತೀಯ. ಮತ್ತೆ ನಿನ್ನ ಕೆಲಸಕ್ಕೆ ಸೇರ್ಕೊಳ್ತೀಯ. ಇದನ್ನ ಮೀರಿ ನಿನ್ನಿಷ್ಟ. 10 ನಿಮಿಷ ನನ್ನ ಕಾರಲ್ಲಿ ಕೂತು ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಬದುಕಿನ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡಬೇಕು, ನೀನೇ ದಾರಿ ತೋರಿಸ್ಬೇಕು ತಾಯಿ.
ತಾಳಿ ಗಟ್ಟಿ ಇದೆ, ಆ ದೇವಿ ಕಾಪಾಡ್ಬಿಟ್ಲು. ಹುಷಾರಾಗಿ ನೋಡ್ಕೊಂಡು ಹೋಗು. ತಪ್ಪು ಮಾಡಿದಾಳೆ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಹಂಗಿಗೆ ತಪ್ಪಿತಸ್ಥರನ್ನ ಸಾಕೋದು ಬೇಡ. ತಪ್ಪು ಮಾಡಿದ್ ಯಾರೇ ಆಗಿರ್ಲಿ, ನಾನೇ ಆಗಿರ್ಲಿ, ನನ್ನ ಮಗಳೇ ಆಗಿರ್ಲಿ, ತಲೆದಂಡ ಆಗ್ಲೇಬೇಕು. ಮಾಡದೇ ಇರೋ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡಿರೋ ಪಾರ್ವತಿಯ ತಲೆ ದಂಡ ಆಗೋದು ಸರಿ ಅಲ್ಲ. ನಿಮ್ ಮಾತೇ ನನ್ಗೆ ಅರ್ಥ ಆಗ್ಲಿಲ್ಲ ಅಮ್ಮ ಅವ್ರೆ. ಪಾರ್ವತಿ ಯಾವ ತಪ್ಪನ್ನು ಮಾಡಿಲ್ಲ. ಬೇರೆಯವರು ಮಾಡಿರೋ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡು ನಾನು ಬೀಸೋ ದೊಣ್ಣೆಯಿಂದ ಅವರನ್ನ ಉಳಿಸಿರೋ ಮಹಾ ತಾಯಿ ಅವಳು. ಆದಿ ಹೇಳೋವರೆಗೂ ಅವಳ ಬಗ್ಗೆ ನನಗೆ ಕಹಿ ಭಾವನೆಗಳೇ ತುಂಬಿದ್ವು. ಆದ್ರೆ ಅವಳು ದೊಡ್ಡತನಕ್ಕೆ, ತ್ಯಾಗಕ್ಕೆ ನನ್ನ ಕೋಪ ತಾಪ ಎಲ್ಲ ಶರಣಾಗೋದು. ಅಂದ್ರೆ ನನ್ನ ಪಾರು ಯಾವ ತಪ್ಪು ಮಾಡಿಲ್ಲ. ಇಲ್ಲ, ಪಾರ್ವತಿ ನಿರಪರಾಧ. ಚಿಕ್ಕ ವಯಸ್ಸಲ್ಲಿ ಕತ್ಲಾದಾಗ ಜೋರಾಗಿ ಅಳ್ತಿದ್ದೆ. ಆಗ ನೀನ್ ಬಂದು ನನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಿದ್ದೆ. ಆಗ ನನ್ಗೊಂಥರ ಧೈರ್ಯ. ಇವತ್ತು ನನ್ನ ಜೀವನದಲ್ಲಿ ಕತ್ಲು ಕವ್ದಿದೆ. ನನ್ ಕೈ ಹಿಡಿದು ದಾರಿ ತೋರಿಸ್ತೀಯ ಅಮ್ಮ. ಹಾಗಾದ್ರೆ ಯಾರನ್ನು ಉಳಿಸೋದಕ್ಕೆ ಕಲ್ಬಂಡಿನ ತನ್ನ ಹೆಗಲ ಮೇಲೆ ಹಾಕೊಂಡಿದ್ದಾಳೆ ಅಮ್ಮ ಅವ್ರೆ. ಹರೀಶನ್ ಉಮನ ಮಾಂಗಲ್ಯ. ಹರೀಶ್ ಹೇಳಿದ್ದೆಲ್ಲ ಸುಳ್ಳು ಅಂತ ಗುಂಡು ತುಂಬಿದ ಪಿಸ್ತೂಲ್ ಹಿಡಿದು ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದ ನನಗೆ ಸತ್ಯ ಗೊತ್ತಾಗಿದ್ದಿದ್ರೆ ಆಗ ತಾನೇ ಮದುವೆ ಆಗಿ ಬಂದ ಹರೀಶ ಗುಂಡಿಗೆ ಬಲಿಯಾಗ್ತಾ ಇದ್ದ. ಉಮಾನ ಮಾಂಗಲ್ಯ ಭಾಗ್ಯ ಮುರಿದು ಬೀಳುತ್ತೆ ಅನ್ನೋ ಭಯಕ್ಕೆ ಎಲ್ಲ ತಪ್ಪುಗಳನ್ನು ತನ್ನ ಮೇಲೆ ಹಾಕೊಂಡ್ಲು. ಮಾಡಿರೋ ತಪ್ಪನ್ನೇ ಒಪ್ಕೊಳ್ದೇ ಇರೋ ಈ ಕಾಲದಲ್ಲಿ ಮಾಡದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ತನ್ನ ಮೇಲೆ ಹಾಕೊಂಡು ಇನ್ನೊಬ್ಬರನ್ನ ಉಳಿಸೋದಕ್ಕೆ ಗಟ್ಟಿ ಗುಂಡಿಗೆ, ವಿಶಾಲವಾದ ಹೃದಯ ಎರಡೂ ಇರ್ಬೇಕಾಗತ್ತೆ. ಅದು ನಮ್ ಪಾರ್ವತಿಲಿದೆ ಹನುಮಂತು. ನಮ್ಮ ಪಾರು ಚಿಕ್ಕನಿಂದಲೂ ಹಾಗೆ ಅಮ್ಮ ಅವ್ರೆ. ಗಣಿ ತಪ್ಪು ಮಾಡಿದಾಗ್ಲೂ ನಾನೆಲ್ಲ ಅವನು ಹೊಡೆದ್ ಬಿಡ್ತೀನಿ ಅಂತ ಅವನ್ ಮಾಡಿ ತಪ್ಪನ್ನ ತಾನೇ ಮಾಡಿದೆ ಅಂತ ಒಪ್ಕೊಂಡ್ಬಿಡ್ತಿದ್ಲು. ಪಾಪದ ಹುಡುಗಿ ಅವಳು. ಅನ್ಯಾಯ ಆಗೋಯ್ತಲ್ಲಮ್ಮ ಅವಳ ವಿಷಯದಲ್ಲಿ. ಮುಗ್ದೆ ಅವಳು ಮೆದುಳಿನಿಂದ ಯೋಚಿಸಲ್ಲ, ಮನಸ್ಸಿನಿಂದ ಯೋಚಿಸ್ತಾಳೆ. ಅದಕ್ಕೆ ಕೆಟ್ಟವಳಾಗಿ ಹೋಗ್ತಾಳೆ. ಅವಳಿಗೆ ಈ ಊರು ಹೋಗ್ತಾ ಇಲ್ಲ, ನಮ್ಮೂರಿಗೆ ಕಳಿಸ್ಬಿಡ್ತೀನಿ. ಅವಳಲ್ಲೇ ನೆಮ್ಮದಿ ಆಗಿರ್ತಾಳೆ, ಇಲ್ಲಿ ಎಲ್ರು ನೆಮ್ಮದಿ ಆಗಿರ್ತಾರೆ. ಮಾಡದೇ ಇರೋ ತಪ್ಪಿಗೆ ಪಾರ್ವತಿಗೆ ಶಿಕ್ಷೆ ಕೊಟ್ರೆ ತಿಳಿದಿರೋ ನಾವು ಕ್ಷಮಿಸಲಾರದ ತಪ್ಪು ಮಾಡಿದ ಹಾಗಾಗುತ್ತೆ. ನಾವು ಅಪರಾಧಿಗಳಾಗ್ಬಿಡ್ತೀವಿ. ನಾಳೆಯಿಂದ ಪಾರ್ವತಿ ಕೆಲಸಕ್ಕೆ ಬರ್ತಾಳೆ. ಬರ್ಬೇಕು. ಇದು ನನ್ನ ಆರ್ಡರ್. ಪಾರ್ವತಿ ಮಗಳೇ, ಯಾಕಪ್ಪ ಕಣ್ಣಲ್ಲಿ ನೀರು? ಇನ್ ಮುಂದೆ ನಿನ್ ಕಣ್ಣಲ್ಲಿ ನೀರ್ ತರೋದಕ್ಕೆ ನಾನೇ ಇರಲ್ಲ ಅಪ್ಪ. ಹೊರಟೋಗ್ತೀನಿ. ಇನ್ ಮುಂದೆ ನೀನ್ ಸಂತೋಷವಾಗಿರ್ಬೇಕಪ್ಪ. ನಿನ್ ಸುತ್ತಮುತ್ತ ಈ ತೊಂದರೆ ಜೀವ ಸುಳಿದೆ. ನೀನ್ ಯಾವಾಗ್ಲೂ ಖುಷಿಯಾಗಿರ್ತೀಯ. ಯೋಚನೆ ಮಾಡ್ಬೇಡಪ್ಪ. ಹಿರಿಯನಾಗ್ ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ
ನಾನು ಚಿಕ್ಕೋಳು, ನನಗ್ ಧೈರ್ಯ ಹೇಳೋರು ಯಾರಪ್ಪ? ಇಷ್ಟು ವರ್ಷ ಕಳೆದೋಯ್ತು, ನಿನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಮಗಳೇ. ಹೆಣ್ಣು ಮಾಯೆ, ಅವಳಿಡೋ ಪ್ರತಿ ಹೆಜ್ಜೆ ಹಿಂದಿನ ಅರ್ಥ ಯಾರಿಗೂ ಗೊತ್ತಾಗಲ್ಲ ಅಂತಾರೆ. ನಿಮ್ಮಮ್ಮನೂ ಹಾಗೆ. ನೀ ತುಂಬಾ ಎತ್ತರದಲ್ಲಿದೆಯಾ ಮಗಳೇ, ನಾನು ನಿನ್ ಮುಂದೆ ಚಿಕ್ಕವನಾಗೋದೆ. ಯಾಕಪ್ಪ ಮುಜುಗರ ಆಗೋ ರೀತಿ ಮಾತಾಡ್ತಿದ್ಯಾ? ನೀನ್ ಯಾಕಪ್ಪ ಚಿಕ್ಕೋನಾಗ್ತೀಯಾ? ಹರೀಶ್ ಮದುವೆ ವಿಚಾರದಲ್ಲಿ ನಡೆದಿದ್ದು ಸತ್ಯ ಎಲ್ಲ ಗೊತ್ತಾಗಿದೆಯಮ್ಮ. ನೀನ್ ಮಾಡಕ್ ಹೊರಟಿದ್ದ ತ್ಯಾಗ ಊಹೆಗೂ ಮೀರಿದ್ದು ತಾಯಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಲ್ವಾ? ನೀನು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆಯಾ ಅನುಷ್ಕಾ? 5 ನಿಮಿಷದ ಮುಂಚೆ ನಿನ್ ಮುಖದಲ್ಲಿ ನಗು ಕಾಣ್ತಿರ್ಲಿಲ್ಲ, ಆದ್ರೆ ಈಗ ನೋಡು ಮಂದಹಾಸ. ವ್ಯಕ್ತಿ, ವಿಚಾರ, ಜಾಗ ಎಲ್ಲ ಕಾರಣ ಆಗುತ್ತೆ. ನಾನ್ ನಿನ್ನಲ್ಲಿ ಒಳ್ಳೆ ವಿಚಾರ ತುಂಬೋ ವ್ಯಕ್ತಿನ, ನಿನ್ ಮಂದಹಾಸಕ್ಕೆ ಕಾರಣ ನಾನೇನಾ? ನಗ್ತಿದ್ಯಾ ಅಂದ್ರೆ ಒಪ್ಪಿದ್ಯಾ ಅಂತ ಅರ್ಥ ಮಾಡ್ಕೊಳ್ಳ? ಓಕೆ ಸರಿ, ಈ ಸ್ಕೆಚ್ ನ ನಿನ್ ರೂಮ್ ಅಲ್ಲಿ ಸೂಕ್ತವಾದ ಜಾಗ ನೋಡಿ ಇಡೋಣ. ದಿನ ಬೆಳಿಗ್ಗೆ ನೀನ್ ಎದ್ದ ತಕ್ಷಣ ಇದ್ ನಿನಗ್ ಕಾಣ್ಬೇಕು, ನಿನ್ ಮೂಡನ್ನ ರಿಫ್ರೆಶ್ ಮಾಡ್ಬೇಕು. ಎಲ್ಲಿಡೋಣ? ಹಾ, ಏನಾಯ್ತಾದಿ? ಆ ಫೋಟೋ ಫ್ರೇಮ್ ಬೇಕಾದ್ರೆ ಅಲ್ಲೇ ಇಡು ಅನುಷ್ಕಾ, ಆದ್ರೆ ಆ ಹೂನ್ ತೆಗಿಬೇಡ. ಓಕೆ ಓಕೆ, ಚಿಲ್, ಕಾಮ್ ಡೌನ್. ಥ್ಯಾಂಕ್ಸ್ ಅನುಷ್ಕಾ. ಏನಿದು ಡೈರಿ? ಹೇ, ಏನಿಲ್ಲ. ಏನಿಲ್ಲ ಅಂತಿದ್ಯಾ ಅಂದ್ರೆ ಇದ್ರಲ್ಲಿ ಏನೋ ಇದೆ. ಕಣ್ಣೋಟಕ್ಕೆ, ಹೂ ಚಂದಕ್ಕೆ ಅರ್ಥ 100 ಇದೆ. ಅರ್ಥಕ್ಕೊಂದು ಹೆಸರು ಕೊಡಲು ನೀನೆದುರು ಬರಲು ಕಾಲ ಕಾದಿದೆ. ಅಮೇಜಿಂಗ್ ಆದಿತ್ಯ, ಹೇಗ್ ಬರೀತೀಯ ಇದೆಲ್ಲ? ಇಟ್ ಡಿಪೆಂಡ್ಸ್ ಅಪಾನ್ ಇನ್ಸ್ಪಿರೇಷನ್. ನಾನೇನಾ ನಿನ್ ಇನ್ಸ್ಪಿರೇಷನ್? ನೀನು ನನ್ನ ಇನ್ಸ್ಪಿರೇಷನ್ ಜಾಗದಲ್ಲಿ ನಿಂತ್ಕೊಂಡಿದ್ಯಾ. ಅಂದ್ರೆ ಸರಿ ಸರಿ, ಈಗ ನಾನ್ ನಿನಗ್ ಗಿಫ್ಟ್ ಕೊಟ್ಟಿದ್ದೀನಿ, ನನಗ್ ಯಾವ್ದು ರಿಟರ್ನ್ ಗಿಫ್ಟ್ ಇಲ್ವಾ? ಓ ಸಾರಿ, ನನ್ಗ ಯೋಚನೆ ಬರಲಿಲ್ಲ. ಪರವಾಗಿಲ್ಲ, ಪ್ರೀತಿ ಮಾಡೋರ್ ಹತ್ರ ಕೇಳಿ ಪಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀನ್ ನನಗೇನ್ ಕೊಡ್ಬೇಕು ಅನ್ನೋದನ್ನ ನಾನೇ ನಿಂಗೆ ಹೇಳ್ತೀನಿ. ಯಾಕೆ ಅಂದ್ರೆ ಆ ಹಕ್ಕು ನನಗಿದೆ. ಸರಿ, ಕೇಳು. ನಿನ್ ಕಂಪ್ನಿ ಲೋಗೋಲಿರೋ ಕಣ್ಗಳ ಬದಲು ನನ್ ಕಣ್ಗಳನ್ನ ಹಾಕೋ. ನಿನ್ ನಗುಗೆ ಕಾರಣ ನನ್ ಕಣ್ಗಳು ಆ ಲೋಗೋಲಿರೋಕ್ಕೆ ಲಾಯಕ್ಕಿಲ್ವಾ? ಹಾಗೆಲ್ಲ ಏನಿಲ್ಲ. ಆ ಲೋಗೋಲಿರೋ ಕಣ್ಣುಗಳು ಬರೀ ಕಣ್ಣುಗಳಲ್ಲ, ನನ್ನ ಅಂತರಾಳನ ಅರಿತಿರೋ ಕಣ್ಣುಗಳು. ನನ್ನ ಕಂಪನಿಯ ಎಮೋಷನ್ಸ್ನ ಸರಿಯಾಗಿ ಬಿಂಬಿಸುವಂಥ ಕಣ್ಣುಗಳು. ಅಂದ್ರೆ ಆ ಯೋಗ್ಯತೆ ನನ್ ಕಣ್ಗಳಿಗಿಲ್ವಾ? ಹಾಗಂತ ನಾನೆಲ್ಲಿ ಹೇಳಿದೆ? ಅಂದ್ರೆ ಆ ಅದೃಷ್ಟ ನನ್ ಕಣ್ಗಳಿಗಿವೆ ಅಂತನಾ?
ಅಂದ್ಹಾಗೆ ಈ ಕಣ್ಗಳು ಯಾರ್ದು? ಏನಾದ್ರೂ ಐಡಿಯಾ ಇದೆಯಾ? ಇಷ್ಟರಲ್ಲೇ ಗೊತ್ತಾಗೋ ಎಲ್ಲ ಸಾಧ್ಯತೆನೂ ಇದೆ. ನನಗೆ ಬೇಕಾದವರೊಬ್ರು ಹುಡುಕಿ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಈ ಕಣ್ಗಳು ಯಾರ್ದು ಅಂತಲೇ ಗೊತ್ತಿಲ್ಲ, ಆಗ್ಲೇ ಇಷ್ಟೊಂದು ಒಲವು. ಚಟ ಮನ್ಸಿಗೆ ಹಾನಿಕಾರಕ ಆದಿ. ಚಟ ಹತ್ತಾಗಿದೆ. ಈ ಕಣ್ಣುಗಳನ್ನ ಜೀವಂತವಾಗಿ ನೋಡೋ ಹಠ ಬಂದಿದೆ. ನನಗೂ ಈ ಕಣ್ಗಳ ವ್ಯಕ್ತಿನ ನೋಡೋ ಹಠ ಬಂದಿದೆ ಆದಿ. ಆದಷ್ಟು ಬೇಗ ನೋಡ್ಬೇಕನ್ನಿಸ್ತಾ ಇದೆ. ಇಷ್ಟರಲ್ಲೇ ಎದುರು ಬದುರಾಗೋದು ಪಕ್ಕ. ಸರಿ, ನಾ ಬರ್ತೀನಿ. ಬಾಯ್.